ನಮಸ್ಕಾರ ರೀ. ನಮಸ್ಕಾರ. ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ. ಮಾರುತಿ ಮಲ್ಲೇಶಪ್ಪ ಬಾರ್ಕೇರಿ ಓನರ್. ಹಾ ರೀ. ನಾ ಅವ್ರ ಮಗ ಮಾತಾಡೋದ್ರಿ. ಹಾ ರೀ. ಎಲ್ಲಪ್ಪ ಮಾರುತಿ ಬಾರ್ಕೇರ್ ಅಂತೇಳಿ. ಹಾ ರೀ. ಇದ ಊರ್ ಯಾವ್ರು ಬರ್ತೈತ್ರಿ? ಊರ ಮುನ್ವಾಡ್ರಿ. ಊರ್ ಮುನ್ವಾಡ್. ಗಂಗಾ ಮಾತಾ ಗೋಡ್ಪಾರ್ನ. ಹಾ ರೀ. ಇದ ಹೌದ್ರಿ. ಹಾ ತಾಲೂಕ್ ಸಮೇತ್ರಿ, ಜಿಲ್ಲಾ ಬೆಳಗಾವಿ. ಜಿಲ್ಲಾ ಬೆಳಗಾವಿ. ಈ ಉದ್ಯಮದೊಳಗ ನೀವು ಮಾಡಾಕತ್ತಿ ಎಷ್ಟು ವರ್ಷ ಆಗೈತ್ರಿ? ಇವಾಗ 4 ವರ್ಷ ಆತ್ರಿ ಮಾಡಕೈತಿ. 4 ವರ್ಷದಿಂದ 4 ವರ್ಷ ಆತ್ರಿ. ಮೊದಲ ತೆಳಗಿತ್ರಿ. ಹಾ ರೀ. ಈಗ ಕೆಡವಾದಾಗೈತ್ರಿ ತೆಳಗದ. ಹಾ ರೀ. ಅದು ಸರಿ ಆಗಲ್ ಸಂಬಂಧ ನಾವು ಹೈಟೆಕ್ ಮಾಡ್ಕೊಂಡ ಹಾ ರೀ. ನಾವು ಮ್ಯಾಗಿದ ಮಾಡಕೈತಿ. ಅಂದ್ರ ಮೊದಲು ಸ್ಟಾರ್ಟ್ ಮಾಡಿದಾಗ ಇದ ನೆಲದ ಮ್ಯಾಗಿತ್ರಿ. ಅದ ಮಳೆಗಾಲಕ್ಕಂದ್ರೆ ಒಂದ್ ನಮ್ಮನೆ ಕೊಳಿದು ರೋಗ ಮತ್ತೆ ರೋಗ ಬರೋದು ಚಲೋ ಆತ್ರಿ. ಅದು ಆ ಸಂಬಂಧ ಬ್ಯಾಡ ಅಂತೇಳಿ ಹೈಟೆಕ್ ಮಾಡ್ಕೊಂಡ್ವಿ. ಈಗ ಹೈಟೆಕ್ ಮಾಡಿ ಕಾಸ 4 ವರ್ಷ ಆಗೈತಿ. 4 ವರ್ಷ ಆಗೈತಿ. ಹಾ ರೀ. ಈ ಫಾರ್ಮ್ ಒಳಗೆ ಹೆಚ್ಚಂದ್ರ ಈ ಸೈಡ್ ಎಲ್ಲ ಟಗರ್ ಮರಿಗಳು ಅದಾವ. ಜಾಸ್ತಿ ಟಗರ್ ಮಾಡ್ತಾವ. ಈ ಟಗರ್ ಮರಿಗಳೊಳಗ ಯಾವ ಬ್ರೀಡ್ ಮಾಡ್ತಾರಿ? ಯಾವ ಜಾತಿ? ನಾವು ಜಾಸ್ತಿ ಎಳಗ ತೊಗೊಂಬರ್ತೇವೆ. ಜಾಸ್ತಿ ಎಳಗ ತೊಗೊಂಬರ್ತೇವೆ. ಈ ಕೆಂಪ್ ಮರಿ ಕೆಂಪ್ ಮರಿ ಎಳಗ ಮಿಕ್ಸ್ ಇರ್ತೈತಿ ನೋಡಿ, ಏನ್ ಜಾಸ್ತಿ ಎಳಗ? ಇಲ್ಲ, ಪ್ಯೂರ್ ಎಳಗ ತೊಗೊಂಬರ್ತೀವಿ. ಕೆಂಪ್ ಮರಿನ ಜಾಸ್ತಿ. ಕಿಳಿ ಮರಿ ತೊಗೊಂಬರ್ತೀವಿ. ಈ ಮರಿಗಳೆಲ್ಲ ತಂದು ಎಷ್ಟು ತಿಂಗಳಾತ್ರಿ? 1.5 ತಿಂಗಳು ಆತ್ ನೋಡಿ ಅಂತಂದು. ಇವೆಲ್ಲ ತಂದೊಂದು 1.5 ತಿಂಗಳು. 1.5 ತಿಂಗಳು ಆಯ್ತು. ಎಷ್ಟು ಮರಿ ಅದಾವ ನಾವು? ಇವತ್ತು 92 ಮರಿ ಅದಾವ ಎಲ್ಲ ಕೂಡಿ. ಇದು ಅಷ್ಟ ಈ ಕಡೆ ಒಂದ್ ಸೈಡ್ ಬಾಗಿಸಿದ್ದೆಲ್ಲ 92 ಮರಿ. 92 ಮರಿ ಅದಾವ. ತೊಗೊಂಬಂದ 1.5 ತಿಂಗಳು. 1.5 ತಿಂಗಳು ಆಯ್ತು ತೊಗೊಂಡು. ಈಗ ಇಷ್ಟು ದಿನ ಮಾಡಿದ್ರೊಳಗ ಏನ್ರಿನ ಇದ್ರೊಳಗ ಇದ್ದಿದ್ದ ಕತಿ ಅಂದ್ರ ಇನ್ನ ಆದಾಯ ಐತೋ ಇಲ್ಲೋ? ಆದಾಯ ಐತನ. ಆದಾಯ ಫುಲ್ ಐತಿ. ಮಾಡ್ಕೋಬೇಕು. ಎಷ್ಟು ದುಡಿಕೆ ಆಕತಿ ಮಾಡ್ಕೋಬೇಕು. ನಾವ್ ಎಲ್ಲಾರು ತಂದೇವಂತ ಹಾಕೇವಂತ ಕಾಸು ನಾವು ಸಂಜೆಗೆ ಬರೋದು ಮುಂಜಾನೆ ಬಂದ್ರೆ ಆಗೋದಿಲ್ಲ. ಕೆಲಸ ಮಾಡ್ಬೇಕು. ಅಂದ್ರೆ ಈಗ ನಾವು ಮನ್ಯಾನಾರು ಒಂದ್ ಸ್ವಲ್ಪ ಹೋಗತ್ತಿಂದ ಏನೇನ್ ಬೇಕು ಏನಿಲ್ಲ, ಮತ್ ಕಾಳ ಯಾವಾಗ ಹಾಕ್ಬೇಕು, ನೀರ್ ಯಾವಾಗ ಹಾಕ್ಬೇಕು, ಮೇವ್ ಯಾವಾಗ ಕೂಡ ಹಾಕ್ಬೇಕು, ಒಂದ್ ಸ್ವಲ್ಪ ಮಾಡಿ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಬರ್ತೈತಿ. ವಾಗತ್ತಿಂದ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಆದಾಯ ಐತಂತ. ಆದಾಯ ಐತಿ. ಈ ಮರಿಗಳೆಲ್ಲ ಇನ್ನು ಎಷ್ಟು ದಿನ ಹಿಡಿತೀರ ನಾ ಇವ್ನ್ರಿ? ಇನ್ನೊಂದ್ 2 ತಿಂಗಳು ಹಿಡಿತೇವೆ ನೀವು. ಇನ್ನೊಂದು 2 ತಿಂಗಳು ಹಿಡಿತೇವೆ. ಇವಕ್ಕೆಲ್ಲ ಫೀಡ್ ಎಲ್ಲ ಯಾವ ತರ ಮೇಂಟೈನ್ ಮಾಡ್ತಾರೆ? ಬೆಳಿಗ್ಗೆ ಒಂದ್ ಟೈಮ್ ಹಾಕ್ತೇವೆ. ಬೆಳಿಗ್ಗೆ ಮಾಡ್ತೇವೆ ಎಲ್ಲ ಕಾಳಂಗೆಲ್ಲ ಸ್ವಚ್ಛ ಮಾಡಿ ಬೆಳಿಗ್ಗೆ ಪೀಡ್ ಹಾಕ್ತೇವೆ. ಬೆಳಿಗ್ಗೆ ಪೀಡ್ ಅಂದ್ರೆ ಅದ ಸಿದ್ದೇಶ್ವರ ಕಂಪ್ನಿ ಫುಡ್ ಬರ್ತೈತೆ, ಅದನ್ನ ಹಾಕ್ತೇವೆ. ಒಳ್ಳೆ ಶೇಂಗಾ ಹಿಂಡಿ ಹಾಕ್ತೇವೆ. ಎಲ್ಲ ಮಿಕ್ಸ್ ಮಾಡಿ ಒಂದ್ ಟೈಮ್ ಪೀಡ್ ಹಾಕ್ತೇವೆ. ಆಮೇಲೆ ಒಳ್ಳೆ ಕಡ್ಲಿ ಒಟ್ಟು ಹಾಕ್ತೇವೆ. ಅದು ನಮ್ಮ ಪರ್ಬೋದು ನಾವ್ ಹೇಳ್ಬೇಕಲ್ಲ. ಬೆಳಿಗ್ಗೆ ಕಡ್ಲಿ ಒಟ್ಟು ಹಾಕ್ತೇವೆ. ಕಡ್ಲಿ ಒಟ್ಟು ಹಾಕಿಂದ ತೊಗರಿ ಒಟ್ಟು ಹಾಕ್ತೇವೆ. ತೊಗರಿ ಒಟ್ಟು ಹಾಕಿ ನೀರ್ ಕುಡಿಸಿ ಮಧ್ಯಾಹ್ನ 12 ಗಂಟೆಗೆ ಹಸಿ ಮೇವು ಕೊಡ್ತೇವೆ. ಮಧ್ಯಾಹ್ನ 12 ಗಂಟೆ ಸುಮಾರು ಹಸಿ ಮೇವು ಕೊಡ್ತೇವೆ. ಒಳ್ಳೆ ಸಂಜೆಗೆ ಏನ್ ಮಾಡ್ತೇವಿ, ಮಧ್ಯಾಹ್ನ ಏನ್ ಮಾಡ್ತೇವಿ, ಎಲ್ಲಾ ಮೇವು ಸ್ವಚ್ಛ ತೆಗೆದ ನೀರ್ ಕುಡಿಸಿ ಮತ್ತ ಒಂದ್ ಟೈಮ್ ಇದು ಶೇಂಗಾ ಹೊಡ್ಕೊಡ್ತೇವೆ. ಒಂದ್ ಟೈಮ್ ಸಂಜೆ ಶೇಂಗಾ ಹೊಡ್ಕೊಡ್ತೇವೆ ಸಂಜೆ ಮಧ್ಯಾಹ್ನ. ಮತ್ತ ಆ ನಂತರ ಸಂಜೆಗೆ ಒಮ್ಮೆ ಇದನ್ನ ಕಾಳು ಹಾಕ್ತೇವೆ, ಗೊಂಜಾಳ. ಮತ್ತ ಅದ ರೂಟೀನ್ ರೀ. ಗೊಂಜಾಳ ಹಾಕ್ತೇವೆ. ಗೊಂಜಾಳ ಹಾಕಿ ಲಾಸ್ಟ್ ತೊಗರಿ ಒಟ್ಟ ಹಾಕಿ ಕೈ ಬಿಟ್ಬಿಡ್ತೇವೆ. ದಿನ ಈ ತರ ದಿನಚರಿ ದಿನಚರಿ ಈ ತರ ಎಲ್ಲಾ ನೀವು ಮೇಂಟೈನ್ ಮಾಡೋದ್ರಿಂದ ಮರಿಗಳು ಏನು ಗ್ರೋತ್ ಬರ್ತಾವಲ್ರಿ? ಫುಲ್ ಗ್ರೋತ್ ಬರ್ತದೆ. ನಾ ಫುಡ್ ಹಾಕೋದ್ರಿಂದ ಐತ್ಲ ಫುಲ್ ಗ್ರೋತ್ ಬರ್ತದೆ. ಮತ್ತ್ ತೊಗರಿ ಒಟ್ಟಿಗೂ ಗ್ರೋತ್ ಬರ್ತದೆ. ಒಳ್ಳೇದ ಟಾನಿಕ್ ಒಂದು ಹಾಕ್ತೇವೆ. ಟಾನಿಕ್ ಬ್ರೋಟಾನ್ ಹಾಕ್ತೇವೆ ನಾವು. ಲಿವರ್ ಟಾನಿಕ್ ಬ್ರೋಟಾನ್ ಹಾಕ್ತೇವೆ. ಬಟ್ ಹಿಂಗೆ ತಿಂಗಳ ಎಷ್ಟು ಕೆಜಿ ತನಕ ಬಂದವ್ರಿ ಇವ್ರಿ? ವೇಟ್ ರೀ ನಮ್ ತಿಂಗಳ ಒಂದ್ 2-3 ಕೆಜಿ ಮಟ್ಟ ಬರ್ತಾವನ. 2-3 ಕೆಜಿ. ಈಗ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಕಮ್ಮಿ ಬರ್ತಾವ್ರಿ. ಒಂದೇ ತಿಂಗಳ ಒಂದ್ ಸ್ವಲ್ಪ ಕಡಿಮೆ ಬರ್ತಾವಣ. ಸ್ವಲ್ಪ ಊಟ ಬೆಳ್ದಂಗ ಐತ್ ನಾವ್ ಸ್ವಲ್ಪ 1 ಕಿಲೋ 2 ಕಿಲೋ ಜಾಸ್ತಿ. ಅಂದ್ರೆ ಈಗ ತಂದ್ ತಿಂಗಳ ಒಂದ್ ಸ್ವಲ್ಪ ಇಲ್ಲಿ ಸೆಟ್ ಆಗಾಕ ಸ್ವಲ್ಪ ಸೆಟ್ ಆಗಾಕ ಒಂದ್ 4 ದಿನ ಐತ್ಲ ಒಂದ್ ಸ್ವಲ್ಪ ಆರಾಮಿಲ್ಲ ಕಸಾಗಿ ಮಾಡ್ಬಿಡ್ತಾವ. ಮತ್ತ ಆ ನಂತರ ಹಿಂಗ ಮುಂದಿನ ತಿಂಗಳಿಂದ ಒಂದ್ 4 ಕೆಜಿ 4 ಜಾಸ್ತಿ ಬರ್. ನಾವು ಫುಡ್ ಹಾಕೋದ್ರ ಮೇಲೆ ನೀವ್ ಯಾವ ತರ ಮೇಂಟೈನ್ ಮಾಡ್ತಾರಿ ಆ ತರನೇ ಬರ್ತದೆ. ಈ ಉದ್ಯಮದೊಳಗ್ರಿ ಹಂಗ ಹೆಚ್ಚು ಕಮ್ಮಿ ನಾವು ಸಕ್ಸಸ್ ಆಗ್ಬೇಕಂದ್ರ ಮೇನ್ ಇರೋದ ಮರಿಗಳ ಸೆಲೆಕ್ಷನ್ ರೀ. ಮರಿಗಳು ಯಾವ ತರ ನಾವು ಮರಿ ಸೆಲೆಕ್ಷನ್ ಮಾಡ್ಬೇಕಂತ ಸ್ವಲ್ಪ ತಿಳಿಸ್ಕೊಡ್ರಿ. ಮರಿ ಹೆಚ್ಚು ಕಡಿಮೆ 4 ತಿಂಗಳು ಮರಿ ಇರ್ಬೇಕು ನಮ್ಗೆ ಅಂದಾಜ್. ನಮ್ಗೆ ಸಾಕಾಕ ನಾವು ತರೋ ಟೈಮ್ನಾಗ 4 ತಿಂಗಳು ಮರಿ ಇರ್ಬೇಕು. ಮೇವು ತಿಂತಿರ್ಬೇಕು. ಮತ್ತೆ ಒಳ್ಳೆ ತಡ್ಕೊಂಡ ಮರಿ ಸ್ವಲ್ಪ ಕಣ್ಣು ಅದು ನೋಡ್ಬೇಕು. ಸ್ವಲ್ಪ ಕಣ್ಣು ಅಂದ್ರೆ ರಕ್ತ ಕಣ್ಣು ಕೆಂಪಿದ್ದಪ್ಪ ರಕ್ತ ಇದ್ದಂಗ ಆಕೈತೆ. ಮತ್ತೆ ಪಾರಿಮ್ ತಂದು ಕೂಡ ಹೊಂದ್ಕೋಬೇಕು ಅವು. ಆ ಸಮಯ ಮೇವು ತಿನ್ನಾಕ್ಸಿದ್ವು ಅಂದ್ರ ನಮಗ್ ಮೆಸಾಕ್ ಆಕೈತಿ. ಮತ್ತೆ ಅಗದಿ ಸಣ್ಣ 2 ತಿಂಗಳು 3 ತಿಂಗಳು ತಂದಿವ್ ಅಂತಂದ್ರೆ ಮೇವು ತಿನ್ನಂಗಿಲ್ಲ ಅವು. ಇಲ್ಲಿ ಬಂದ ಅಂತ ನೀರ್ ಕುಡಿದ ಕಾಸ ಲವ್ ಮೈ ಚಲಿಕ ಜ್ವರ ಬಂದ ಇವ್ ಆಗ್ಬಿಡ್ತಾವ. ಮರಿ ಡೆತ್ ಆಗೋ ಮರಿ ಇವ್ ಆಗ್ಬಿಡ್ತಾವ. ಅಂದ್ರೆ ಮರಿಗಳು ನೀವು ಮಾರ್ಕೆಟಿಗೆ ಹೋದ ಅಲ್ಲಿ ಸೆಲೆಕ್ಷನ್ ಮಾಡೋದ ಅಲ್ಲಿ ತಗೊಂಡ್ಬಂದ್ಬಿಡು. ಒಂದ್ 4 ತಿಂಗಳು ಮರಿ ಮೇವು ಒಟ್ಟು ಮೇವು ತಿನ್ಬೇಕು ನೋಡಲ್ಲಿ. ಮೇವ ಕಾಳ ತಿನ್ಬೇಕ್ರಿ. ಕಾಲ್ ಬೇಸಿರ್ಬೇಕು. ಒಂದ್ ಸ್ವಲ್ಪ ಮರಿ ಹಬ್ಬಿದ್ದು ಅಂದ್ರ ಕಾಲ್ ಹಾಕಿ ಕಿವಿ ನೋಡ್ಕೊಂಡ್ ತಗೊಂಡ್ಬರೋದು. ಈ ತರನ ಈಚೆಗಡೆ ಅದಾವಲ್ರಿ ಹಿಂಗೆಲ್ಲ ಹಬ್ಬ ಬೀಸ ಒಂದ್ ಸ್ವಲ್ಪ ಊಟಿದ್ ಮರಿ ಈಗ ಊಟ ಇರ್ಬೇಕ.
ಒಟ್ಟು ಈ ತರ ಹಬ್ಬ ಇರ್ತಲ್ಲ ಮರಿಗೋಳ ಹಾ ರೀ. ಇಂತಾವ್ ನೋಡಿ ಕಾಸ ಅಂದ್ರ ತಿನ್ನಾಕ ಹೋದ್ರೆ ಮೇವ್ ತಿಂದು ಅಂದ್ರೆ ಅವ್ ತಾವ ಹಬ್ಬ ಆಗಿಬಿಡ್ತಾವ. ಹಾ ರೀ. ಅಗದಿ ಸಣ್ಣ ತಂದಿವ ಅಂತಂದ್ರ ಮರಿ ಮೇವ್ ತಿನ್ನಂಗಿಲ್ಲ. ಒಂದ್ 3.5 4 ತಿಂಗಳು ಒಂದ್ 1.5 2 ಇಂಚ್ ಕೊಂಬಿದ್ ಮರಿ ತರೋದ್ ಪಾಡಂತ. ತಂದ ಕಾಸ ಒಂದ್ 4 ತಿಂಗಳು ತೊಗೊಂಡ್ಬರ್ತೇವೆ. ತಂದ ಕಾಸ ಒಂದ್ 4 ದಿನ ಬಿಟ್ಟು ಕಾಸ ಜಂತಿ ನೆನೆ ಹಾಕಿ ಡಿವಾರ್ಮಿಂಗ್ ಮಾಡ್ತೇವೆ. ಡಿವಾರ್ಮಿಂಗ್ ಬೆಲ್ಲದ ನೀರ್ ಹಾಕಿ ಕಾಸ ಒಂದ್ 2 ದಿನ ಬಿಟ್ಟು ಒಂದ್ ತಾಸು ಬಿಟ್ಟು ಕಾಸ ಇದನ್ನ ಡಿವಾರ್ಮಿಂಗ್ ಮಾಡ್ತೇವೆ. ಹಾಕಿ ಜಂತಿ ನೆನೆ ಹಾಕಿ ಒಂದ್ 2-3 ದಿನ ಬಿಟ್ಟು ಬುರುಟಾನ್ ಟಾನಿಕ್ ಹಾಕ್ತೇವೆ. ಅದನ್ನ ಟಾನಿಕ್ ಏನ್ ಈಗ ಕಂಟಿನ್ಯೂ ಹಾಕ್ತಾರಿ? ವಾರದಾಗ ಎಷ್ಟು ದಿನ ಅಂತ ಹಾಕ್ತಾರಿ? ವಾರನ 5 ದಿನ ಹಾಕ್ತೇನೆ. ವಾರಕ್ಕೆ ಕಂಟಿನ್ಯೂ ಡಿವಾರ್ಮಿಂಗ್ ಮಾಡಿದ ಆಯ್ತಲ್ಲ, ಕಂಟಿನ್ಯೂ 5 ದಿನ ಹಾಕ್ತೇನೆ. ಅತ್ತಾಗ ಒಂದ್ 8 ದಿನ ಬಿಟ್ಟು 8 ದಿನ ಹಾಕ್ತೀನಿ. ಅತ್ತ ನಡಕ ವಾರಕ್ಕೊಮ್ಮೆ 8 ದಿನಕ್ಕೊಮ್ಮೆ ಹಾಕೊಂತ ಹೋಗ್ತೇವೆ. ಈ ಮರಿಗಳೆಲ್ಲ ಯಾವ ಮಾರ್ಕೆಟ್ ಒಳಗೆ ತಂದಿದ್ದು ನಾವು? ಇದ್ರ ಹಮ್ಮಿಗಳ ತಂದಿದ್ದೇವೆ. ನೀವು ಇವು ಅಮ್ಮಿಂಗ್ ಹಮ್ಮಿಂಗ್ ತೊಂಬತ್ತೆ. ರೇಟ್ ಬಿದ್ದಿದ್ರು ಇವು ನಿಮ್ಗ್ರಿ? ಈ ಮರಿಗಳನ್ನ ಇವು 9,900 ರೂಪಾಯಿ ಹಂಗ ಬಿದ್ದಾವ ನಮ್ಗೆ. 9,900. 9,900. ಅಂದ್ರ ಇವು ಈಚೆಗಡೆ ಒಂದಷ್ಟು ಮರಿ ಅದಾವ್ರಿ. ಇವು ಬೇರೆ ಈ ಬ್ಯಾಚ್ ರೀ, ಆಚೆಗಡೆ ಇದು ಅದು ಮುದ ತೊಗೊಂಬಂದಿದ್ದ. ಇದು ಅಮ್ಮಿಗಡದ ತೊಗೊಂಬಂದಿದ್ದ ಬ್ಯಾಚ್. ಇದು ಬಿಳಿ ಮರಿ ಹೆಚ್ಚಾನೆ ಅಮ್ಮಿಗಡ. ಅಮ್ಮಿಗಡ ಜಾಸ್ತಿ ಸಿಗ್ತದೆ. ಅಮ್ಮಿಗಡ ಸಿಗ್ತತಿ, ಕೆಲವರು ಸಿಗ್ತದೆ. ನಾವು ಬಟ್ ಮರಿ ಚಲೋ ಸಂಬಂಧ ನಾವು ಇದ್ರ ಅಮ್ಮಿಗಡದ ತೊಗೊಂಬಂದಿದ್ದೀವಿ. ಒಳ್ಳೆ ಇವನ್ ತಂದ್ ಎಷ್ಟು ತಿಂಗಳ ಆಯ್ತು? ಇವು ಅಷ್ಟೇ 1.5 ತಿಂಗಳು ಆಯ್ತು. ಇವು ತಂದ್ 1.5 ತಿಂಗಳ ಆಯ್ತು. ಇವನು ಇನ್ನೊಂದ್ 1.5 2 ತಿಂಗಳು ಹಿಡಿದ ಇನ್ನೊಂದ್ 2 ತಿಂಗಳು ಹಿಡಿತೆ. ಇನ್ನೊಂದ್ 1.5 2 ತಿಂಗಳಾಗಿಂದ ಹೆಚ್ಚು ಕಮ್ಮಿ ಯಾವ ರೇಟಿಗೆ ಮಾರ್ಬೋದ್ರಿ ನಾವು? 13 14 ಅಂತ ಇದ್ದಿಲ್ಲ. 14 ಮಟ ಹೋಗೈತಿ. 14,000 ತಳಗಂತಿ ಮಾರು ಆರಾಮ್ ಹೋಗೈತಿ. ಅಂದ್ರೆ ನೀವು ಇಷ್ಟು ದಿನದೊಳಗೆಲ್ಲ ಮಾಡಿದ ಅನುಭವ ಐತಲ್ರಿ? ಅನುಭವ. ಅಂದ್ರೆ ಮೊದಲೆಲ್ಲ ಇದಕ್ಕಿಂತ ರೇಟ್ ಕಮ್ಮಿ ಸಿಗ್ತಿದ್ದು ಕಾಣ್ತೈತಿ. ರೇಟ್ ಕಡಿಮೆ ಅಂದ್ರೆ ಮಾರ್ಕೆಟ್ ಎಲ್ಲ ಅವಾಗ ಫಾರ್ಮ್ ಕಡಿಮೆ ಇದ್ದು ಅವಾಗ. ಫಾರ್ಮ್ ಕಡಿಯೋ ಸಂಬಂಧ ಏನಾಕಿತ್ತು, ಅವಾಗಿಟ್ಟ ಇದ್ದಿದ್ದಕ್ಕಿಲ್ಲ. ಅವಾಗ ಇಷ್ಟೊಂದು ಕಾಂಪಿಟೇಷನ್ ಇದ್ದಿದ್ಕಿಲ್ಲ. ಅವಾಗ ಏನಾಕಿತ್ತು, ಮರಿ 5,000 6,200 6,500 7,200 ಹಿಂಗ್ ಸಿಗ್ತಿದ್ದು. ಈಗೆಲ್ಲ ಏನಾಗೈತಿ, ಫೋನ್ ಮಾಡಿ ನಂದ ಹಂಗ ಹಿಂಗ ಎಲ್ಲಾ ನೋಡ್ಕ ಪ್ರೊಸೆಸ್ ನೋಡ್ಕಾಸ ನಾನು ಅದನ್ನ ಮಾಡ್ಬೇಕಂತ ಹೇಳಿ ಕಾಸ ಎಲ್ಲ ಈಗ ಹೋಗಿ ಕಾಸ ಮರಿ ಎಲ್ಲ ಏನಾಗಿಬಿಟ್ಟಾವು, ಫುಲ್ ಜಾಸ್ತಿ ರೇಟ್ ಆಗಿಬಿಟ್ಟಾವ ಈಗೆಲ್ಲ. ನೀವು ಸ್ಟಾರ್ಟಿಂಗ್ ಮಾಡಿದಕ್ಕೆ ಈಗಿನಕ ರೇಟ್ ಬಾಳ ವ್ಯತ್ಯಾಸ ಆಗೈತಿ. ಮಿನಿಮಮ್ ಇಲ್ಲ ಒಂದು 4,000 ರೂಪಾಯಿ ಜಾಸ್ತಿ ಆಗೈತಿ. ನಾವ್ ತರ್ಕೊಂಡು 6,500 ರೂಪಾಯಿ ಇತ್ತು. ಈಗ ಒಳ್ಳೆ ನಾವ ತೊಗೊಂಬರಕ್ ಹೋದ್ರ 9,900 9,100 ಈಗ 10,000 ಹಿಂಗ್ರಿ ಈ ಮರಿ ಸಿಗತ್ತಾವ ಈಗ. ಅಂದ್ರೆ ನೀವೇನಂತಾರಿ, ನಾವ ಹಾಕೋತ್ ಮುಂದ ಬಂಡವಾಳ 9,900 10,000 ಹಾಕಿ ತೊಗೊಂಬಂದ್ರ ಮೇಸ್ ಮಾರೋತ್ ಮುಂದ ನಮಗ್ ಬಾಳ ಲಾಭ ಉಳಿದಿಲ್ಲ ಅಂತ ನಾ ಅಂತೇನೆ. ಅದಕ್ಕೆ ಮರಿ ತರೋದ್ ಮುಂದೆ ಒಂದ್ ಸ್ವಲ್ಪ ನೋಡ್ಕೊಂಡ್ ತೊಗೊಂಬಂದ್ಬಿಟ್ರೆ ಒಮ್ಮೆ ಏನ್ ಮಾಡ್ತೈತಿ, ಹೊಸ ಮನುಷ್ಯ ಹೋಗೋದು ಒಮ್ಮೆ ದುಡ್ಕಾಕ್ ಚಾಲು ಮಾಡ್ಬಿಡ್ತೈತಿ. ಈಗ 7,700 ರೂಪಾಯಿ ಸಿಗು ಮರಿ ಒಮ್ಮೆ ಡೈರೆಕ್ಟ್ 9,900 ರೂಪಾಯಿ ಕೇಳ್ಬಿಟ್ರೆ ಅದ್ರಾಗ ಏನ್ ಉಳಿಯೋದ ಏನಿಲ್ಲ ಅದ್ರಾಗ. ಅದಕ್ಕೆ ಮರಿ ತೋರ್ಸೋ ತಡ್ಕೋಬೇಕು. ಅವ್ನು ಕುರುಬಾ ಕೊಡ್ತಿರ್ತಾನ, ನಾವು ತಡ್ಕೋಬೇಕು. ಅವಾಗ ಈಗ ನಾವ ಸಡನ್ಲಿ ಹೋಗ್ಕೊ 11,000 ರೂಪಾಯಿ ನಾವ್ ಹಂಗ ಹಿಡಿದಂದ್ರೆ ನಾವ್ ಒಮ್ಮೆ 10,000 ರೂಪಾಯಿ ನಾವ್ ಕೇಳಿ ಅಂದ್ರೆ ಏನ್ ಉಳಿದಿಲ್ಲ ಅಲ್ಲಿ. ಅಂದ್ರ ಈಗ ಒಂದ್ ಸ್ವಲ್ಪ ಹಿಂಗ್ ಮರಿಗಳು ಸೆಲೆಕ್ಷನ್ ಮಾಡಾಕ ಮಾರ್ಕೆಟಿಗೆ ಹೋದಾಗ ಒಂದ್ ಸ್ವಲ್ಪ ತಿಳುವಳಿಕೆಯಿಂದ ಸ್ವಲ್ಪ ತಾಳ್ಮೆ ಅನ್ನೋದು ಇರ್ಬೇಕಲ್ಲ ನಾವು ಮರಿಗಳು ನೋಡಕ್ ಹೋದಾಗ. ಅಂದ್ರೆ ಈ ಉದ್ಯಮದೊಳಗ ಹೆಚ್ಚಾನ ಚಿರುದಾರಿ ಮರಿಗಳ ಸೆಲೆಕ್ಷನ್. ಮೇನ್ ಇರೋದ ಮರಿಗಳ ಸೆಲೆಕ್ಷನ್ ಅದೇ ಇರ್ತೈತೆ. ಆಗ ತರ್ಕ ಮುಂದ ನೋಡಿ ಒಂದ್ ಸ್ವಲ್ಪ ವ್ಯಾಪಾರದಿಂದ ಸ್ವಲ್ಪ ವ್ಯಾಪಾರ ನೋಡ್ಕೊಂಡ್ ಕಾಸ ಸ್ವಲ್ಪ ನಿಂತ ಮರಿ ಯಾವ ಹೆಂಗ ಅದಾವ ನೋಡ್ಕೊಂಡ್ ಆಮ್ಯಾಗ ಅವ್ರ ರೇಟ್ ಹೇಳ್ತಾರಲ್ಲ ನಮ್ಗೆ ಹೊಂದಿರಪ್ಪ ತಗೋದು. ಅಂದ್ರೆ ಹಿಂಗ್ ಹೊಸದಾಗಿ ಮಾಡುವಂತಾರ ಒಂದ್ ಸ್ವಲ್ಪ ಇದ್ರಾಗ ತಿಳುವಳಿಕೆ ಬರ್ತೈತ್ರಿ. ಹಿಂಗ್ ತಿಳುವಳಿಕಿದಾರ ಯಾರ ಕರ್ಕೊಂಡ್ ಹೋಗಿ ಅದ ತಿಳುವಳಿಕೆನ ಹೇಳೋದು ಏನಂತಂದ್ರೆ, ತಿಳುವಳಿಕಿದಾರು ಸ್ವಲ್ಪ ಮರಿ ಯಾರ ಸ್ವಲ್ಪ ಚಲೋ ಇದ್ದಾರ ಕರ್ಕೊಂಡ್ ಹೋಗಿ ಕಾಸ ಮರಿ ಇಂಪ್ರೂವ್ಮೆಂಟ್ ನೋಡ್ಕೊಂಡ್ ಕಾಸ ತೊಗೊಂಬರೋದು ನಾ ಚಲೋ ಅನ್ಸತಾನ. ಅಂದ್ರೆ ಮರಿ ತರೋತ್ ಮುಂದರಿ ಒಂದ್ ಸ್ವಲ್ಪ 1,000 1,500 ಜಾಸ್ತಿ ಆದ್ರೆ ನಮ್ಗೆ ಇದ್ರಾಗ ಆದಾಯ ಉಳಿದ ಕಮ್ಮಿ ಆಗ್ಬಿಡ್ತೈತ್ರಿ. ಅದು ವಿಚಾರ ಮಾಡ್ಬೇಕೇನ. ತೊಗೊಂಬರಕ್ ಹೋದ ಈ ಹೊಸ ಇಂಪ್ರೂವ್ಮೆಂಟ್ ಮಾಡ್ಕೊತಿರ್ತಾರಲ್ಲ ಅವ್ರು, ತೊಗೊಂಬರಕ್ ಹೋದ ಒಂದ್ ಸ್ವಲ್ಪ ನೋಡ್ಕೋಬೇಕು ಅವ್ರು ಹೆಂಗ ಅನ್ನೋದು ರೇಟ್ ಒಳಗ. ಈಗ ನಮ್ಗೆ ನಾನು ಎಲ್ಲಾರು ಮಾಡ್ಯಾರ ಅಂತೇಳಿ ನಾನು ಮಾಡಕ್ ಹೋದ ನಡೆಯಂಗಿಲ್ಲ ಏನದ. ಸ್ವಲ್ಪ ಅದಾಗ ಒಂದ್ ಸ್ವಲ್ಪ ಮಾಹಿತಿ ಇರ್ಬೇಕ. ಅದಕ್ಕೆ ಏನ್ ಆಕತಿ, ಅದಕ್ಕೆ ಏನಿಲ್ಲ, ಜ್ವರ ಹೆಂಗ್ ಬರ್ತಾವು, ಟೆಂಪರೇಚರ್ ಹೆಂಗ್ ಗೊತ್ತಾಕತಿ, ಕೆಮ್ಮುದು ಅವಕ್ಕೆಲ್ಲ ಬಾಯ ಐತೆ ಅನ್ನೋದಕ್ಕೆ. ಅಂದ್ರೆ ಈಗ ಹೊಸದಾಗಿ ಮಾಡುವಂತಾರಿಗೆ ಈಗ ನಮ್ ಕಡೆ ಆದಾಯ ಐತಿ, ಬಂಡವಾಳ ಐತಿ ಅಂತ ಒಮ್ಮಿಗೆ ಹಿಂಗ್ ಈಡಿಗೆ ಬಂಡವಾಳ ಐತಿ ಅಂತ ಹೇಳಿ ಒಮ್ಮೆ ದುಡಿ ಕಾಸ ಹಾಕಿರೋದು ಮೊದಲು ಮಾಹಿತಿ ತಿಳ್ಕೊಬೇಕಿದ. ಅದ್ರ ಮರಿದು ಎಲ್ಲಾ ಮಾಹಿತಿ ತಿಳ್ಕೊಂಡ್ ಕಾಸ ಆಮೇಲೆ ಅದ ಕೈ ಹಾಕ್ಬೇಕ ಅದಕ್ಕೆ. ಈಗ ನಮ್ ಕಡೆ ಬಂಡವಾಳ ಐತೆ ಅಂತ ಹೇಳಿ ಈ ಫೋನ್ ನೋಡಿ ಕಾಸ ಒಮ್ಮೆ ತೊಗೊಂಡ್ ಹಾಕಿ ಬಿಡ್ತಾರಲ್ಲ. ಫೋನ್ ನೋಡುದು ಅರ್ಧಕರ ಪೇಕ್ ಇರ್ತೈತೇನ, ಅದ್ ನೋಡ್ಕೊಂಡ್ ಕಾಸ ಕರೆಕ್ಟ್ ಟೈಮ್ ಮೊದಲು ಅದ ಮಾಹಿತಿ ತಿಳ್ಕೊಂಡ್ ಕಾಸ ಅದೆಲ್ಲಾ ಪೂರ್ತಿ ಮಾಹಿತಿ ತಿಳ್ಕೊಂಡ್ ತೊಗೊಂಡ್ಬರ್ಬೇಕಂತ ನನ್ ಅನಿಸಿಕೆ. ಅಂದ್ರೆ ನೀವೇನಂತಾರಿ, ಇದಕ್ಕ ನಮ್ ಕಡೆ ಆದಾಯ ಬಂಡವಾಳ ಐತಂತ ಒಮ್ಗೆ ದಿಡ್ರನ ಹಾಕಾಗಿಲ್ಲ, ಒಟ್ಟ ಹಾಕಬಾರ್ದ ನಾವು. ನಮ್ಗ ಒಂದ್ ಸ್ವಲ್ಪ ಸೇಮ್ ಮನುಷ್ಯ ಇದಕ್ಕೂ ಕೆಂಪ್ ಬರ್ತೈತಿ, ಜ್ವರ ಬರ್ತೈತಿ, ಕಣ್ಣು ಕೆಂಪ್ ಹಾಕಾವು, ಒಳ್ಳೆ ಅಡ್ಡಾಡಕ್ ಆಗುದಿಲ್ಲ. ಒಂದೊಂದ್ ಟೈಮ್ದಾಗ ಜ್ವರ ಬಾಳ ಸಂಬಂಧ ಅವನ್ನೆಲ್ಲಾ ಮಾಹಿತಿ ತಿಳ್ಕೊಬೇಕ. ಮತ್ ಪ್ರತಿಯೊಂದಕ್ಕೂ ಎಲ್ಲಾ ಡಾಕ್ಟರ್ ಬರ್ತಾನಂತಂದ್ರ ಆಗುದಿಲ್ಲ. ಡಾಕ್ಟರ್ ಬಂದ ಕಂಪಲ್ಸರಿ ಒಂದ್ ಮರಿ 500 ರೂಪಾಯಿ ಕೊಡ್ಬೇಕು. ಅದನ್ನ ನಾವು ತಿಳ್ಕೊಬೇಕು ಮೊದಲು. ಅಂದ್ರೆ ಈ ಉದ್ಯಮದೊಳಗ ಒಂದ್ 70-80% ನಮ್ಗೆಲ್ಲಾ ನಾಲೆಜ್ ಬಂದ್ರೆ 20% ಏನೋ ಗೊತ್ತಿರ್ಲಿಕ್ಕೆ ದವಾಖಾನೆ ಒಳಗ್ ನಡೀತೈತಿ. ಇಲ್ಲಿಕ್ಕೆ ಉಳ್ಕೊಂಡು ನಾವು 80% ನಾವ ಮಾಡ್ಕೋಬೇಕು ಅದನ್ನ.
ಈ ಮರಿಗಳು ತಂದು ಎಷ್ಟು ತಿಂಗಳಾಗೈತ್ರಿ ನಾವು ಒಂದು 6 ತಿಂಗಳು ಆತೇನೆ ಒಂದು ಇವ್ನ ತೊಗೊಂಡ್ 6 ತಿಂಗಳ 6 ತಿಂಗಳು ಆತ ಅಂದ್ರೆ ಇವು ಹಾದ ಬ್ಯಾಚ್ನ ನೀವು ಸೆಲೆಕ್ಷನ್ ಮಾಡಿ ಇಟ್ಕೊಂಡಂತ ಮರಿಗಳು ಇವು ಬಕ್ರಿಗೆ ಅಂತೇಳಿ ಇವು ಎಲ್ಲ ಚಲೋ ಬಂದವ್ರಿ. ಇವು ಚಲೋ ಬಂದ ನಾವು ಆ ಮರಿಗಳು ಸಸ್ತಾ ಬಿದ್ದೇವೆ ನಮಗೆ ನೀವು 6,700 ಬಿದ್ದು ಇವ. ಹಾ ರೀ ಇವು ಹೆಚ್ಚು ಕಮ್ಮಿ ಒಂದ್ 44-45 kg ಎಡ್ಬಲ್ ಅದಾವನ್ರಿ. ಅಷ್ಟೇ ಬರ್ತಾವೆ 4 kg ಆರಾಮ್ ಬರ್ತಾವ. ಲೈವ್ ವೇಟ್ ಒಂದ್ 44 kg ಇರ್ಬೇಕು. ಇವು ಇಂಥ ಮರಿಗಳು ಎಷ್ಟು ಅದಾವ್ರಿ ನಾವು ಈಚೆ ಕಡೆ ಒಂದ್ 3 ಅದಾವ್ರಿ. ಇವೆಲ್ಲ ಕೂಡ ಒಂದು 8 ಅದಾವೆ ನೀವು. ಹಾ ರೀ ಈ ಒಂದ್ ಅಂದ್ರೆ ಈ ಒಂದ್ 8-9 ತಿಂಗಳು ಮರಿ ಅದಾವ್ರಿ. 8 ಹೆಚ್ಚು ಕಡಿಮೆ ಕಡಿಮೆ ಇನ್ನ ಅಷ್ಟು 8 ತಿಂಗಳ ಮಟ ಇಲ್ಲನ ಒಂದು 6 ತಿಂಗಳ ಮಟ ಅದಾವ. ಒಂದು 6ರಿಂದ 7 ತಿಂಗಳು 7 ತಿಂಗಳ ಮಟ ಅದಾವ. ಇವು 8 ಮರಿ ಅದಾವ್ರಿ. ಇವು 8 ಮರಿ ಅದಾವ್ರಿ. ಈಚೆ ಕಡೆ ಈ ಬ್ಯಾಚ್ ಎಷ್ಟು ಐತ್ರಿ ಅಣ್ಣ ಇದ್ರಿ? ಇದೊಂದು ಬ್ಯಾಚ್ 50 ಬ್ಯಾಚ್ ಐತಾನೆ ಇದು. ಇದು ಒಂದ್ ಸೆಟ್ ಇದು 50 ಮರಿ ಐತಿ. 50 ಮರಿ ಐತಿ. ಹಾ ರೀ ಇದು ಯಾವ ಮಾರ್ಕೆಟ್ ಒಳಗೆ ತಂದಿದ್ರಿ ಅಣ್ಣ ಇದ್ರಿ? ಇದು ಮುದೋಳ ತೊಗೊಂಡಿದ್ದೇನೆ ಇದು. ಇದು ಮುದೋಳ. ಮುದೋಳ. ಇದು ರೇಟ್ ರೀ ಇದು ರೇಟ್ ಆಚೆ ಕಡೆ ಸೇಮ್ ಬಿದ್ದಿತ್ತು ರೀ ನನ್ನ ರೀ. ಇವು ಸ್ವಲ್ಪ ರೇಟ್ ಕಡಿಮೆ ಇದೆ ಇದು 9,500 ರೂಪಾಯಿ ಬಿದ್ದೈತಿ. ಅದು 9,900 ರೂಪಾಯಿ ಬಿದ್ದೈತಿ. ಹಾ ರೀ ಇದು 9 ವರ್ಷ ಬಿದ್ದೈತಿ. ಇವನು ತಂದ 1.5 ತಿಂಗಳಾಗೈತಿ. ಇವನು ತಂದ 1.5 ತಿಂಗಳಾಗೈತಿ. ಹಾ ಅಣ್ಣಾರ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಮಸ್ಕಾರ ರೀ. ನಮಸ್ಕಾರ. ನಿಮ್ದು ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ? 87 22 18 53 ಹಂಗೇನ್ರ ಅಣ್ಣ ಹಿಂಗೊಂದು ಹೊಸದಾಗೈತಿ ಈಗೈತಿ ಶೆಡ್ ಗಿಡ್ ಮಾಡಾರ್ತಿ ಇದ್ರ ರೀ ಸ್ವಲ್ಪ ಹಿಂಗ ಏನ್ರ ಮಾಹಿತಿ ಬೇಕಾದ್ರೆ ಫೋನ್ ಹಚ್ತಾರಣ್ಣ. ಆಯ್ತು ಹಚ್ಚಂತೆ. ನಮಸ್ಕಾರ. ನಮಸ್ಕಾರ.